Welcome back to my channel. This is Sanjana Creations Vlogs. Hi friends. ಹೇಗಿದ್ದೀರಾ ಫ್ರೆಂಡ್ಸ್? ನಮಸ್ತೆ. ನಾನ್ ಸಂಜನಾ. ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ಗಾರ್ಡನಿಂಗ್ ಬಗ್ಗೆ ಹೇಳ್ತಾ ಇದ್ದೇನೆ. ಏನಪ್ಪಾ ಗಾರ್ಡನಿಂಗ್ ಬಗ್ಗೆ ಅಂತ ಕೇಳಿದ್ರೆ, ಫ್ರೆಂಡ್ಸ್, ನರ್ಸರಿಯಿಂದ ಹೂವಿನ ಗಿಡವನ್ನ ತಂದಿರ್ತೇವೆ. ಎಷ್ಟು ಜನ ಏನ್ ಮಾಡ್ತಾರೆ ಗೊತ್ತಾ? ನರ್ಸರಿಯಿಂದ ಇಂಥ ಗಿಡವನ್ನ ತಂದ ತಕ್ಷಣ ಮನೆಯಲ್ಲಿ ನೆಟ್ಟಾದ ತಕ್ಷಣ ಮತ್ತೆ ತಿರುಗಿ ನೋಡಲ್ಲ. ಮತ್ತೆ ಆ ಹೂ ಬರ್ತಾ ಇಲ್ಲ ಅಂತ ಹೇಳ್ತೇವೆ. ಏನ್ ಹಾಕಿದ್ರೆ, ಹೇಗೆ ನೆಟ್ರೆ ಮೊಗ್ಗುಗಳು ಉದುರದ ಹಾಗೆ, ಹೆಚ್ಚು ಮೊಗ್ಗು ಬರ್ಲಿಕ್ಕೆ, ಮತ್ತೆ ಗಿಡ ಹಳದಿ ಆಗದ ಹಾಗೆ, ಎಲೆಗಳು ಉದುರದ ಹಾಗೆ ಏನ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾ ಹೇಳಿದ್ದೇನೆ. ಹಾಗೆ ನಮ್ಗೆ 100% ನಿಮ್ಮ ಗಿಡದಲ್ಲೂ ಕೂಡ ಬೇಜಾನ್ ಹೂ ಬರುತ್ತೆ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಾನು ಮಧ್ಯೆ ಹಲವಾರು ಟಿಪ್ಸ್ ಗಳನ್ನ ಹೇಳ್ತಾ ಹೋಗ್ತೇನೆ. ಸೊ ವಿಡಿಯೋ ಎಂಡ್ ವರೆಗೂ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ, ಒಂದು ಲೈಕ್ ಕೊಡಿ. ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಎಷ್ಟೋ ಜನ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಒಂದು ಸಬ್ಸ್ಕ್ರೈಬ್ ಮಾಡಿ ಅಲ್ಲ. ಹಾಗೆ ಪಕ್ಕದಲ್ಲಿರುವ ಒಂದು ಬೆಲ್ ಐಕನ್ ಇರುತ್ತೆ ನೋಡಿ, ಅದನ್ನ ಪ್ರೆಸ್ ಮಾಡಿ. ಯಾಕಂದ್ರೆ ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ಸೊ ಅಲ್ಲೇ ನೀವು ಪ್ರೆಸ್ ಮಾಡಿಬಿಟ್ರೆ ಡೈರೆಕ್ಟ್ ವಿಡಿಯೋ ಆನ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಗಿಡ ಏನೋ ತಂದ್ಕೊಂಡೆ, ನಾನ್ ನೋಡ್ತೀನಿ ಮನೆಯಲ್ಲಿ ಪಾಟೇ ಇಲ್ಲ, ಅಂದ್ರೆ ಚಟ್ಟಿನೇ ಇಲ್ಲ. ಸೊ ಏನ್ ಮಾಡ್ಲಿ ಅಂತ ಐಡಿಯಾ ಮಾಡ್ತಾ ಇದ್ದೆ, ನೋಡ್ದೆ, ಹುಡುಕ್ದೆ, ಸಿಕ್ಕಿದ್ದು ಇದು ನಾವು ದೊಡ್ಡ ಕ್ಯಾನ್ ಅಲ್ಲಿ ಬೆಲ್ಲ ತರ್ತೇವೆ ಸ್ನೇಹಿತರೆ. ಸೊ ಅದನ್ನೇ ನಾನೇನ್ ಮಾಡಿದೆ, ಈಗ ಕಟ್ ಮಾಡ್ಬಿಟ್ಟೆ. ಯಾವುದೂ ಕೂಡ ಸ್ನೇಹಿತರೆ ಒಂದು ತಿಳ್ಕೊಳ್ಳಿ, ಅದು ಇಲ್ಲ ಇದು ಇಲ್ಲ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಅದಿಲ್ಲ ಇದಿಲ್ಲ ಅನ್ನೋಕ್ಕಿಂತ ಇದ್ದದನ್ನ ಯೂಸ್ಫುಲ್ ಮಾಡೋದು ಅದರ ಬುದ್ಧಿವಂತಿಕೆಯ ಲಕ್ಷಣ. ಸೊ ಏನ್ ಮಾಡಿದೆ, ಈಗ ಅದನ್ನೇ ಕಟ್ ಮಾಡಿ ನಾನು ಮಾಡ್ತಾ ಇದ್ದೀನಿ. ಈ ತರ ಬೇಕಾದಷ್ಟು ದಾರಿಗಳಿರುತ್ತವೆ ಗಿಡ ನೆಡ್ಬೇಕು ಮಾಡ್ಬೇಕು ಅಂತಂದ್ರೆ. ಸೊ ಫ್ರೆಂಡ್ಸ್, ಬನ್ನಿ ಈಗ ನಾನು ಫಸ್ಟ್ ಏನ್ ಹಾಕ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ಎಲ್ಲಾರ್ಗು ಈ ತರ ಹುಲ್ಲು ಸಿಗೋಲ್ಲ. ಹಸುವಿಗೆ ಹಾಕ್ತಿವಿ ನೋಡಿ, ಆ ತರ ಹುಲ್ಲು ಸಿಗೋಲ್ಲ ಅಂತವ್ರು ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಬಟ್ ನಾನಿಲ್ಲಿ ಈ ಬಿಳಿ ಹುಲ್ಲು ಅಂತ ಹೇಳ್ತೇವೆ ಇದಕ್ಕೆ. ಹಸುವಿಗೆ ಹಾಕೋ ಹುಲ್ಲನ್ನ ಗಿಡದ ಫಸ್ಟ್ ಸ್ಟೆಪ್ ಅಲ್ಲೇ ಹಾಕ್ತಾ ಇದ್ದೀನಿ, ಬೇಸಿಗೆ. ಇದನ್ನ ಸಣ್ಣದ ಕಟ್ ಮಾಡಿ ಕೂಡ ಹಾಕ್ಬೋದು, ಅಥವಾ ಹಾಗೆ ಹಾಕ್ಬೋದು. ಅದನ್ನ ಯಾಕೆ ಹಾಕಿದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ಇದು ಪ್ಲಾಸ್ಟಿಕ್ ಇದಲ್ವಾ. ಸೊ ಗಿಡಕ್ಕೆ ಬಿಸಿ ಆಗ್ಬಾರ್ದು, ಹಾಟ್ ಆಗ್ಬಾರ್ದು. ಗಿಡ ತುಂಬಾ ಬಿಸಿಲಲ್ಲಿ ಇರುವಾಗ ಗಿಡ ಸತ್ತು ಹೋಗೋ ಚಾನ್ಸ್ ಇರುತ್ತೆ. ಸೊ ನಿಮಗೆ ಈ ತರ ಹುಲ್ಲು ಸಿಗ್ಲಿಲ್ಲ ಹೇಳಾದ್ರೆ ಸ್ವಲ್ಪ ದಪ್ಪನ ರಟ್ಟು ಹಾಕ್ಬೋದು, ಅಥವಾ ದಪ್ಪನ ಪೇಪರ್ ಹಾಕ್ಬೋದು. ಸ್ನೇಹಿತರೆ, ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಹಸಿ ಸಗಣಿಯನ್ನ ತಂದಿದ್ದೆ ನಾನು. ಸೊ ಆ ಸಗಣಿಯನ್ನ ಈಗ ಸ್ವಲ್ಪ ಒಣಗಿಸಿ ಇದ್ದೆ ನಾನು. ಆ ಒಣಗಿಸಿ ಇಟ್ಟಿದ್ದ ಕೌಡಂಗನ್ನೇ ತಗೊಂಡೆ. ಈಗ ನೀರ್ ಹಾಕಿದ್ರೆ ಅದು ಸ್ಮೂತ್ ಆಗ್ತದೆ. ಹಾಗೆ ತುಂಬಾ ಸಗಣಿ ಇದ್ರೆ ಅದನ್ನ ಏನ್ ಮಾಡ್ಬೇಕಂದ್ರೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಕೌಡಂಗ್ ಏನಿದೆಯಲ್ಲ, ಅದಕ್ಕೆ ಬೇರೆ ಬೇರೆ ಐಟಮ್ ಅನ್ನ ಮಿಕ್ಸ್ ಮಾಡಿ ನಾನು ಈ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ರೆಡಿ ಮಾಡ್ತಾ ಇದ್ದೀನಿ. ಫುಲ್ ನೋಡಿ ಸ್ನೇಹಿತರೆ, ಇದು ಬಹಳ ಇಂಪಾರ್ಟೆಂಟ್. ಇದು ಯಾವುದು ನಿಮಗೆ ಇಲ್ಲ ಇದ್ರನ್ನ ಸ್ಕಿಪ್ ಮಾಡಬಹುದು, ಬಟ್ ಇದ್ರೆ ಮಾತ್ರ ತುಂಬಾ ಯೂಸ್ಫುಲ್. ಇದರಿಂದ ಬಹಳ ಬೇಗ ಮೊಗ್ಗು ಬರುತ್ತೆ ಮತ್ತು ಜಾಸ್ತಿ ಹೂಗಳಾಗ್ಲಿಕ್ಕೆ ಕಾರಣ ಆಗುತ್ತೆ. ಏನೇನ್ ಹಾಕಿದ್ದೀನಿ ನೋಡಿ ಸ್ನೇಹಿತರೆ. ಫಸ್ಟ್ ನಾನು ಹಸುವಿನ ಆ ಸಗಣಿಯನ್ನ ಇತ್ತಲ್ಲ ಅದನ್ನ ಮಿಕ್ಸ್ ಮಾಡ್ಕೊಂಡಿದ್ವಿ. ಇದಿಲ್ಲ ಅಂದ್ರೆ ನೀವು ಬಿಡಬಹುದು, ಅಥವಾ ಬೇರೆ ಕಡೆ ಸಿಕ್ಕಿದ್ರೆ, ಇದು ಆನ್ಲೈನ್ ಅಲ್ಲಿ ಸಿಗುತ್ತೆ, ತಗೋಬಹುದು. ಇದರ ಜೊತೆಗೆ ನಾನು ಮೊನ್ನೆ ಒಂದು ಫ್ಲವರ್ ಶೋಗೆ ಹೋಗಿದ್ದೆ. ಸಸ್ಯ ನೀವು ನೋಡಿರ್ಬೋದು ನನ್ನ ಲಾಸ್ಟ್ ವಿಡಿಯೋ. ಸೊ ಮಂಗಳೂರಿನ ಕದ್ರಿಲಾಗಿತ್ತು. ಅಲ್ಲಿ ಹೋದಾಗ ನಾನು ಆರ್ಗ್ಯಾನಿಕ್ ಪ್ಯೂರ್ ಆರ್ಗ್ಯಾನಿಕ್ ಅಂತೆ, ಅದು ಒಂದು 2 ಕೆಜಿ ತಂದಿದ್ದೆ. ಇತ್ತು, ನಾನು ಮಾಡುವ ಗೊಬ್ಬರ ಮನೆಯಲ್ಲೇ ಮಾಡ್ತೀನಿ ನಾನು. ಸೊ ಇತ್ತು, ಅದನ್ನು ಕೂಡ 2 ಪ್ಯಾಕ್ ತಂದೆ. ಯಾಕಂದ್ರೆ ಅದರಲ್ಲಿ ಎಲ್ಲದು ಮಿಕ್ಸ್ ಆಗಿತ್ತಂತೆ. ಅಂದ್ರೆ ಕಾಕ್ಟೈಲ್ ಇರ್ಬೋದು, ಪ್ರೋಟೀನ್ಸ್, ಬೇರೆ ಬೇರೆ ಗಿಡಕ್ಕೆ ಬೇಕಾಗುವ ಎಲ್ಲ ಅಂಶ ಒಂದು 5 ತರ ಮಿಕ್ಸ್ ಆಗಿದೆ ಅಂತ ಹೇಳಿದ್ರು, ಮತ್ತೆ ಆರ್ಗ್ಯಾನಿಕ್ ಅಂತ ಹೇಳಿದ್ರು. ಸೊ ಅದೆಲ್ಲ ತಗೊಬಂದೆ ನಾನು. ಈಗ ನಾನು ಇದರ ಜೊತೆಗೆ ಮಣ್ಣು ಕೂಡ ಹಾಕ್ತಾ ಇದ್ದೀನಿ. ಒಳ್ಳೆ ಮಣ್ಣು ಇದು, ಕೆಂಪು ಮಣ್ಣು ಕೂಡ ಹಾಕ್ತಾ ಇದ್ದೀನಿ. ಒಂದು ಈಗ ಗೊಬ್ಬರ ಎಷ್ಟು ತಗೊಂಡಿದ್ರು ಅದರ 1.5 ಪಟ್ಟಷ್ಟು ಮಣ್ಣನ್ನ ಹಾಕ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಚಂದದಲ್ಲಿ ಮಿಕ್ಸ್ ಮಾಡಬೇಕು. ಹಾಗೆ ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ, ನಾನು ಮನೆಯಲ್ಲೇ ಮಾಡಿರುವ ಕಾಂಪೋಸ್ಟ್ ಗೊಬ್ಬರವನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಕಾಂಪೋಸ್ಟ್ ಗೊಬ್ಬರನ ಮನೆಯಲ್ಲಿ ಹೇಗೆ ಮಾಡುದು ಅನ್ನೋದನ್ನು ಕೂಡ ತೋರಿಸಿದ್ದೆ, ವಿಡಿಯೋ ಮಾಡಿದ್ದೆ. ಯಾರದ್ದು ನೋಡಿಲ್ಲ ಹೇಳಾದ್ರೆ ನೋಡ್ಬೋದು, ಅಥವಾ ಇನ್ನೊಮ್ಮೆ ನಾನು ಪುನಃ ಕಾಂಪೋಸ್ಟ್ ಮನೆಯಲ್ಲೇ ಮಾಡುದು ಹೇಗೆ ಅಂತ, ಮನೆಯಲ್ಲಿ ಕಿಚನ್ ಐಟಮ್ ಅನ್ನ ಬಳಸಿ ಹೇಗೆ ಗೊಬ್ಬರ ಮಾಡೋದನ್ನ ಕೂಡ ನಾನು ಹೇಳ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಇದು ನೋಡಿ, ಎಷ್ಟು
ಎಷ್ಟು ಚೆನ್ನಾಗಿ ಯೂಸ್ಫುಲ್ ಗಿಡಕ್ಕೆ ಅಂತ ಹೇಳಿದ್ರೆ, ಈ ಎಲ್ಲಾ ಪ್ರೋಟೀನ್ಸ್, ಆಮೇಲೆ ಮಿನರಲ್ಸ್, ಗಿಡಕ್ಕೆ ಬೆಳವಣಿಗೆಗೆ ಬೇಕಾಗಿರುವಂತ ಎಲ್ಲ ಐಟಮ್ಸ್ ಇದರಲ್ಲಿದೆ ಸ್ನೇಹಿತರೆ. ಮನೆಯಲ್ಲೇ ಮಾಡಿರುವಂತ ಕಾಂಪೋಸ್ಟ್ ಕಿಚನ್ ಐಟಮ್ಸ್, ಏನೆಲ್ಲ ಕರಗುವ ವಸ್ತು ಇದೆಯಲ್ಲ ಅದೆಲ್ಲ ನಾನು ಹಾಕ್ತಾ ಇದ್ದೇನೆ ಗೊಬ್ಬರ ಮಾಡುವಂತ. ಎಷ್ಟು ಚೆನ್ನಾಗಿದೆ ನೋಡಿ, ಮನೆಯಲ್ಲೇ ಮಾಡಿರುವಂತ ಕಾಂಪೋಸ್ಟ್ ಗೊಬ್ಬರ. ಹೇಗೆ ಮಾಡೋದು ಅನ್ನೋದು ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರೂ ಹಾಕ್ತೇನೆ, ನಾನು ಪುನಃ ಹಾಕ್ತೀನಿ. ಓಕೆನಾ? ನೋಡಿ ಇಷ್ಟು ಚೆನ್ನಾಗಿದೆ. ಇವೆಲ್ಲವನ್ನ ಕೂಡ ಮಿಕ್ಸ್ ಮಾಡ್ಬೇಕು, ಕರೆಕ್ಟ್ ಮಿಕ್ಸ್ ಮಾಡ್ಬೇಕು ಸ್ನೇಹಿತರೆ. ಈ ರೀತಿ ಒಂದು ಮಿಕ್ಸ್ ಮಾಡಿ ಕರೆಕ್ಟ್ ಆಗಿ ಹಾಕೋದ್ರಿಂದ, ಅಂದ್ರೆ ಇದು ಎಷ್ಟು ಹಾಕ್ಬೇಕು ಏನು ಅಂತ ಕೇಳಿದ್ರೆ ಅದನ್ನ ಹೇಳ್ತೀನಿ. ಯಾಕಂದ್ರೆ ಗಿಡದ ಪ್ರಮಾಣ ನೋಡಿ, ಗಿಡ ಎಷ್ಟು ದೊಡ್ಡದಿದೆ ಅದರ ಪ್ರಮಾಣವನ್ನ ನೋಡಿ ಹಾಕ್ಬೇಕಾಗತ್ತೆ. ಮತ್ತೆ ಕಲ್ಲು ಏನಾದ್ರು ಇದ್ರೆ ತೆಗೆದು ಬಿಡಿ ಸ್ನೇಹಿತರೆ. ಮತ್ತೆ ಪ್ಲಾಸ್ಟಿಕ್ ಏನಾದ್ರು ಇದ್ರೆ ಕೂಡ ತೆಗೆದು ಬಿಡ್ಬೇಕು. ನೋಡಿ ಕರೆಕ್ಟ್ ಆಗಿ ಹೇಗೆ ಮಿಕ್ಸ್ ಮಾಡ್ಲಿಕ್ಕೆ ಆಗ್ತದೆ ನೋಡ್ಬಿಟ್ಟು ಕರೆಕ್ಟ್ ಸರಿಯಾಗಿ ಮಿಕ್ಸ್ ಮಾಡ್ಬೇಕು. ನೋಡಿ ನಿಮ್ಗೆ ನಾನು ಕಾಂಪೋಸ್ಟ್ ಗೊಬ್ಬರಲ್ಲಿ ಜಸ್ಟ್ ಒಂದು ಕ್ಲಿಪ್ ತೋರಿಸ್ತಾ ಇದ್ದೀನಿ, ಏನೆಲ್ಲ ಹಾಕ್ತಾ ಇದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ದೇವರ ಹೂವು, ಹಣ್ಣಿನ ಸಿಪ್ಪೆ, ಈರುಳ್ಳಿ ಸಿಪ್ಪೆ ಎಲ್ಲವನ್ನ ಪೇಪರ್ ಸಹಿತ ಹೇಗೆ ಹಾಕ್ಬೇಕಂತ ಹೇಳಿದ್ರೆ ಸ್ನೇಹಿತರೆ, ಅದನ್ನು ಕೂಡ ಹಾಕಿ ಪೀಸ್ ಮಾಡಿ ಹಾಕಿ. ಯಾವತ್ತು ಫುಲ್ ಹಾಕಿದ್ರೆ ಪ್ರಯೋಜನ ಇಲ್ಲ, ಪೀಸ್ ಮಾಡಿ ತುಂಡು ತುಂಡು ಮಾಡಿ ಹಾಕಿದ್ರೆ, ಹಾಕಿ ಮುಚ್ಚಿಡ್ಬೇಕು. ಯಾವುದೇ ರೀತಿಯ ಸೊಳ್ಳೆ ಅಥವಾ ಏನು ಆಗದೆ ಇರೋ ಹಾಗೆ ನೋಡ್ಕೋಬೇಕು, ಅದು ಬಹಳ ಮುಖ್ಯ. ನಾನು ಹೇಳಿದೆ ಅಂತ ಹೇಳಿ ಎಲ್ಲವನ್ನ ತಂದು ಇಟ್ಟು ಮನೆ ಎದುರಿಗೆ ಇಟ್ರೆ ಅದು ಗಲೀಜಾಗತ್ತೆ. ಓಕೆನಾ? ಸೊ ಈಗೆಲ್ಲ ಮಿಕ್ಸ್ ಆಗಿದೆ. ಇದು ನೋಡಿ, ನೋಡಿ ಹೇಗಿದೆ ಗೊಬ್ಬರ, ಚೆನ್ನಾಗಿದೆ ಅಲ್ಲ? ಸೂಪರ್ನಾ? ಸೊ ಈಗ ಗೊಬ್ಬರ ರೆಡಿ ಆಗಿದೆ. ಈಗ ಈ ಹೂವಿನ ಗಿಡ ಬಂದು ಪ್ಲಾಸ್ಟಿಕ್ ಕವರ್ ಎಲ್ಲ ಇತ್ತಲ್ಲ, ಚಿಕ್ಕ ಪಾಟ್ ಅಲ್ಲಿ ಸಿಗುತ್ತದೆ. ಆ ಪಾಟ್ಗಿಂತ ಇಂತ ಒಂದು ಕವರ್ ಆದ್ರೆ ಬಿಸಾಡ್ಬೋದು. ಅಂತ ಪಾಟ್ಗಳು ಚಿಕ್ಕ ಚಿಕ್ಕದು ತುಂಬಾ ಇದೆ. ಗಿಡವನ್ನ ಹಾಕಿ ನೆಡಬಹುದು. ಈಗ ಏನು ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಈ ಒಂದು ಪ್ಲಾಸ್ಟಿಕ್ ರಿಮೂವ್ ಮಾಡಿದ ಮೇಲೆ ಫಸ್ಟ್ ಈ ಏನು ಚಟ್ಟಿ ಇದೆ, ನಾನು ಈ ಒಂದು ತಗೊಂಡಿದ್ದೇನೆ. ಮತ್ತೆ ಇಲ್ಲಿ ಹೋಲ್ ಮಾಡ್ಕೊಂಡಿದ್ದೇನೆ ಆಲ್ರೆಡಿ, ಯಾಕಂದ್ರೆ ಹೋಲ್ ಮಾಡ್ಕೋಬೇಕು. ಯಾಕಂದ್ರೆ ನೀರು ಬಂದ್ರೆ, ಮಳೆ ನೀರು ಬಂದ್ರೆ ಅಥವಾ ನೀರ್ ಹಾಕಿದಾಗ ಅಲ್ಲಿ ನೀರು ಸ್ಟಾಕ್ ಆಗ್ಬಾರ್ದು, ಯಾಕಂದ್ರೆ ಗಿಡ ಕೊಳ್ತೋಗುತ್ತೆ ಅಲ್ಲ. ಸೊ ಫಸ್ಟಿಗೆ ಹೋಲ್ ಮಾಡ್ಕೋಬೇಕು. ಅದಕ್ಕೆ ಆಲ್ರೆಡಿ ನಾನು ಬೇಸಲ್ಲಿ ಹುಲ್ಲನ್ನ ಹಾಕಿದ್ದೆ, ನೋಡಿದ್ದೀರಲ್ಲ. ಅದರ ಮೇಲೆ ಪೇಪರ್ ಅನ್ನು ಕೂಡ ಹಾಕಿದ್ದೇನೆ. ಹುಲ್ಲು ಇಲ್ಲದವರು, ಗ್ರಾಸ್ ಇಲ್ಲದವರು ಸಣ್ಣ ರಟ್ಟನ್ನು ಹಾಕ್ಬೋದು ಅಥವಾ ಪೇಪರ್ ಅನ್ನ ಕೂಡ ಹಾಕ್ಬೋದು. ಸೊ ಅದಾದ್ಮೇಲೆ ನಮ್ಮ ಮರದ ಹೊಟ್ಟುಗಳಿತ್ತು ಒಂದಿಷ್ಟು ಪೌಡರ್, ಅದನ್ನ ಹಾಕಿದ್ದೇನೆ. ಈಗ ನಾನು ಈ ಪಾಟ್ ಅಲ್ಲಿರೋ ಫಸ್ಟ್ ಮಣ್ಣಿದೆಯಲ್ಲ, ಅದಕ್ಕೆ ಅಟ್ಯಾಚ್ ಆಗಿರುವ ಸ್ವಲ್ಪ ಮಡ್ಡನ್ನ ಅದರದ್ದು ತೆಗಿತಾ ಇದ್ದೇನೆ. ಸ್ವಲ್ಪ ತೆಗಿಬೇಕು. ತೆಗೆಯುವಾಗ ರೂಟಿಗೆ ಯಾವುದೇ ರೀತಿ ಹಾನಿ ಆಗದ ಹಾಗೆ, ಯಾಕಂದ್ರೆ ಬೇರುಗಳು ತುಂಬಾ, ಗಿಡ ಚಿಕ್ಕದಿರೋದ್ರಿಂದ ಬೇರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಬಾರ್ದು. ಓಕೆನಾ? ಈಗ ನಾನು ಅದ್ರದ ಕೆಳಗಿನ ಎಲ್ಲ ಎಲೆಗಳನ್ನ ತೆಗಿತಾ ಇದ್ದೇನೆ, ಕಟ್ ಮಾಡಿ ಅದಕ್ಕೆ ಹಾಕ್ತಾ ಇದ್ದೇನೆ. ಎಲೆಗಳನ್ನ ಕೆಳಗಿರುವಂತ ಎಲ್ಲ ಇದನ್ನ ಕಟ್ ಮಾಡ್ಬೇಕು, ಅಥವಾ ಸಣ್ಣ ಸಣ್ಣ ಚಿಗುರು ಇದ್ರೂ ಕೂಡ ಕಟ್ ಮಾಡಿ ಹಾಕ್ಬಿಡ್ಬೇಕು. ಮತ್ತೆ ಅದರ ನಂತರದಲ್ಲಿ ಈಗ ಸ್ವಲ್ಪ ಅದರದ್ದೇ ಮಣ್ಣನ್ನ ತೆಗಿತಾನೆ. ಯಾಕೆಂದ್ರೆ ಇನ್ ತೆಗೆಯೋದು ಹೊಸ ಮಣ್ಣು ಈ ಬೇರಿಗೆ ಹೊಂದ್ಕೋಬೇಕು. ಈಗ ನಾನು ಗೊಬ್ಬರ ರೆಡಿ ಮಾಡಿದ್ದೇನಲ್ಲ, ಅದಕ್ಕೆ ಆಲ್ ಫರ್ಟಿಲೈಸರ್ ಮಿಕ್ಸ್ ಆಗಿದೆ. ಅದ್ರದ್ದು ಏನು ಎಲ್ಲಾ ರೀತಿಯ, ನೀವು ನೋಡಿದ್ರಲ್ಲ, ಈಗ ಎಲ್ಲಾ ರೀತಿ ಮಿಕ್ಸ್ ಆಗಿದೆ. ಇದು ಈ ಹೊಸ ಮಣ್ಣಿಗೆ, ರೂಟ್ಗೆ ಅಟ್ಯಾಚ್ ಆಗ್ಬೇಕು, ಅದಕ್ಕೆ ಹೊಂದ್ಕೋಬೇಕಲ್ಲ. ಸೊ ಸುತ್ತಲೂ ಹಾಕಿ, ಈಗ ಎಷ್ಟು ಹಾಕ್ಬೇಕು ಅಂತ ಕೇಳಿದ್ರೆ, ಇದರ ಅರ್ಧದಷ್ಟು, ಈ ಒಂದು ಪಾಟ್ ಏನಿದೆ ಇದರ ಅರ್ಧದಷ್ಟು ಮಾತ್ರ ಹಾಕಿದ್ದೀನಿ. ಈಗ ಒಂದು ತಿಂಗಳು ಬಿಟ್ಟು ಪುನಃ ಗೊಬ್ಬರ ಮತ್ತು ಮಣ್ಣನ್ನ ಮತ್ತೆ ನೋಡ್ತೇನೆ ನಾನು ಯಾವ ರೀತಿ ಫರ್ಟಿಲೈಸರ್ ಕೊಡ್ಬೇಕು ಅಂತ. ಆಗ ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ಬೇಕು. ಯಾಕೆಂದ್ರೆ ಒಂದು ಸಮ್ಮರ್ ಬಂದಿರುತ್ತೆ. ಸೊ ಒಂದು ತಿಂಗಳ ಬಿಟ್ಟ ನಂತರ ನೋಡಿ ಇಷ್ಟು ಕೊಟ್ಟಿದ್ದೇನೆ, ಅರ್ಧದಷ್ಟು ಮಾತ್ರ ಕೊಟ್ಟಿದ್ದೇನೆ. ಈಗ ಇದು ಆದ್ಮೇಲೆ ನಮ್ಮ ಮುನ್ನಿ ಸಹ ನನ್ನ ಜೊತೆಗೇ ಇರ್ತದೆ ಸ್ನೇಹಿತರೆ. ನೋಡಿ ಇದು ಹೂ ಆಗಿದೆಯಲ್ಲ, ಇದನ್ನ ಹಾಕಿ ಒಂದು ವಾರದ ನಂತರ ನಿಮಗೆ ತೋರಿಸ್ತೇನೆ ಅದು ಎಷ್ಟು ಮೊಗ್ಗು ಬಂದಿದೆ ಅಂತ ಹೇಳಿ ಸ್ನೇಹಿತರೆ. ಈಗ ನಾನು ಈ ಎಲ್ಲ ಗೊಬ್ಬರ ಏನಿದೆ ಎಲ್ಲ ರೆಡಿ ಮಾಡಿದ್ದೇನಲ್ಲ, ಫರ್ಟಿಲೈಸರ್, ಇದನ್ನ ಈ ತಿಂಗಳಲ್ಲಿ ನಾನು ಎಲ್ಲ ಗಿಡಕ್ಕೂ ಹಾಕಿದ್ದೇನೆ. ಹಾಗೆ ಎಲ್ಲ ಗಿಡಕ್ಕೂ ಹಾಕೋದು ಮೇಲಿಂದ ಮೇಲೆ ಹಾಕೋದು ಇಲ್ಲ. ಮತ್ತೆ ಎಷ್ಟು ಹಾಕ್ಬೇಕು ಗಿಡದ ಪ್ರಮಾಣ ನೋಡಿ, ಮತ್ತೆ
ಗಿಡವನ್ನ ಬಿಡಿಸ್ಕೋಬೇಕು. ಬುಡವನ್ನ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಲೂಸ್ ಮಾಡ್ಕೊಂಡು ಯಾವಾಗ ಲೂಸ್ ಮಾಡ್ಕೋಬೇಕಲ್ಲ ಹೇಳಿದ್ರೆ ಗಿಡಕ್ಕೆ ನೀರ್ ಹಾಕ್ತಿರಲ್ಲ ಆ ಟೈಮಲ್ಲಿ ಲೂಸ್ ಮಾಡ್ಕೊಳ್ಳಿ, ನೀರ್ ಹಾಕಿದ ಮೇಲೆ. ಯಾಕಂದ್ರೆ ಬುಡ ಸ್ವಲ್ಪ ಲೂಸ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಓಕೆನಾ? ನೋಡಿ ಇಂಥದೆಲ್ಲ ನಾನು ಹಾಕ್ತೇನೆ. ತೆಂಗಿನಕಾಯಿ ಏನಿರ್ತದಲ್ಲ, ತೆಂಗಿನ ಕಾಯಿದು ಆ ಒಂದು ಭಾಗ ಕೂಡ ಹಾಕಿದ್ರೆ ಗಿಡದ ಬುಡ ಗಟ್ಟಿ ಆಗಲ್ಲ, ಇದು ಸ್ಮೂತ್ ಆಗಿರುತ್ತದೆ ಅಂತ. ಬೇರುಗಳು ಹರಡಿಕೊಂಡಿರ್ಲಿಕ್ಕೆ ಇದೆಲ್ಲ ಸಹಾಯ ಮಾಡ್ತದೆ. ಇಂಥದೆಲ್ಲ ನಾನು ಗಿಡಕ್ಕೆ ಹಾಕ್ತಾ ಇರ್ತೇನೆ. ತೆಂಗಿನಕಾಯಿ ಒಡೆದಾಗ ಸಿಗ್ತದೆ ನೋಡಿ, ತೊಟ್ಟು ಅಂತ ಹೇಳ್ತೀವಲ್ಲ ಆತರ ಹಾಕಿ ಅದೇ ಮಣ್ಣನ್ನ ಮುಚ್ಚಿ ಬಿಡ್ಬೇಕು ಅಷ್ಟೇ. ಓಕೆನಾ? ಸೊ ಗಿಡದ ಪ್ರಮಾಣ ನೋಡಿ. ಈಗ ಇದು ಒಂದು ಚಿಕ್ಕ ಗಿಡ. ಚಿಕ್ಕ ಗಿಡಕ್ಕೆ ಒಂದು ಚಿಕ್ಕ ಮರದಲ್ಲಿ ಏನು ನಾನು ಕಸ ತೆಗೆಯುವಂತ ಮರ ಇದೆಯಲ್ಲ, ಅದರಲ್ಲಿ ಒಂದು ಅರ್ಧದಷ್ಟು ಅಥವಾ ಮುಕ್ಕಾಲಷ್ಟು ಹಾಕಿದ್ರೆ ಸಾಕು. ದೊಡ್ಡ ಗಿಡ ಆದ್ರೆ 1-2 ಮರದಷ್ಟು ಬೇಕಾಗತ್ತೆ. ಓಕೆನಾ ಸ್ನೇಹಿತರೆ? ನೋಡಿದ್ರಲ್ಲ. ಈಗ ನೋಡಿ, ನಾನು ಆ ದಿನ ನೆಟ್ಟ ಗಿಡ 1 ವಾರ ಸಹ ಆಗ್ಲಿಲ್ಲ, ದೀಪಾವಳಿ ಮೊದಲಿಗೆ ನೆಟ್ಟಿದ್ದೆ. ಸೊ ಈಗ ಗಿಡದಲ್ಲಿ ಎಷ್ಟು ಮೊಗ್ಗು ಬಂದಿದೆ ನೋಡಿ ಸ್ನೇಹಿತರೆ. ನೋಡಿದ್ರ ಸ್ನೇಹಿತರೆ? ಇದು ಬರೀ ಮೊಗ್ಗು ಬರ್ಲಿಕ್ಕೆ ಅಷ್ಟೇ ಅಲ್ಲ ನಾನು ಮಾಡಿರುವಂತ ಈ ಫರ್ಟಿಲೈಸರ್. ಇದು ಮೊಗ್ಗು ಉದುರೋದನ್ನು ಕೂಡ ತಡೆಗಟ್ಟತ್ತೆ. ಹಾಗೆ ಎಲೆಗಳು ಹಳದಿಯಾಗಿ ಉದುರುತ್ತೆ ಅಂತ ಹೇಳ್ತಾರೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಮತ್ತು ಗಿಡ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಇದೆಲ್ಲವೂ ಕೂಡ ಈ ಗಿಡದ ಬೆಳವಣಿಗೆಗೆ ಕಾರಣ ಆಗಿದೆ ಈ ಮಾಡಿರೋ ಫರ್ಟಿಲೈಸರ್, ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ. ಓಕೆನಾ? ನೋಡಿ ಫ್ರೆಂಡ್ಸ್, ಸ್ನೇಹಿತರೆ ನೋಡಿದ್ರಲ್ಲ, ಈ ಒಂದು ತಿಂಗಳಲ್ಲಿ, ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ನಾನು ಹಾಕಿದ ಗೊಬ್ಬರ ಯಾವ ರೀತಿ ಇದೆ ಅಂತೇಳಿ ಫ್ರೆಂಡ್ಸ್ ನಾನೀಗ ಎಲ್ಲ ಗಿಡಕ್ಕೂ ಹಾಕಿ ಬರ್ತೇನೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ವಿಡಿಯೋ ಹೇಗನಿಸ್ತು? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ಒಂದಿಷ್ಟು ಗಿಡ ಇದ್ರೆ ಅಥವಾ ಜಾಗ ಇದ್ರೆ ಒಂದಿಷ್ಟು ಗಿಡ ಮಾಡಿ. ಮತ್ತೆ ಆ ಗಿಡ ಹೂ ಬಿಟ್ಟಾಗ ಸಿಗೋ ಖುಷಿ ಉಂಟಲ್ಲ, ಅದನ್ನ ಯಾರಿಂದಲೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಇದಾಯ್ತು ನನ್ನ ಈ ವಿಡಿಯೋದ ವಿಶೇಷತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೇನೆ. ಸ್ನೇಹಿತರೆ, ನನ್ನ ಇನ್ನೊಂದು ಚಾನಲ್ ಯೋಗಾಮೃತ ಹೇಳಿ, ಆ ಒಂದು ಚಾನೆಲ್ದಲ್ಲಿ ಯೋಗದ ಬಗ್ಗೆ ಹೆಚ್ಚು ವಿಷಯಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ, ಸ್ನೇಹಿತರೆ ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.